ನ್ಯಾಯವಾದಿಗಳಿಗೆ ರಕ್ಷಣೆ ಕೋರಿ ವಕೀಲರಿಂದ ಮನವಿ. ನಿನ್ನೆ ದಿನಾಂಕ 20/11/2024 ಆನೇಕಲ್ನ ತಮಿಳುನಾಡು ಹೊಸೂರು ಕೋರ್ಟ್ ಮುಂಭಾಗ ಕಣ್ಣನ್ ಎಂಬ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇಂದು ಬಿಜಾಪುರ ಬಾರ್ ಅಸೋಸಿಯೇಷನ್ ವತಿಯಿಂದ ಒಂದು ದಿನದ ಕೋರ್ಟ್ ಕಲಾಪವನ್ನ ಬಂದ್ ಮಾಡಿ ವಿಜಯಪುರ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ವಕೀಲರಿಗೆ ರಕ್ಷಣೆ ಕೋರಿ ಸರ್ಕಾರಕ್ಕೆ ಮನವಿ ಮಾಡಿದರು. ನ್ಯಾಯವಾದಿ ಅಮಾನುಷವಾಗಿ ಅವರ ಆಫೀಸಲ್ಲಿ ಕ್ಲರ್ಕ್ ಅಂತ ಏನೋ ಸುದ್ದಿ ಬಂದಿದೆ, ಏನೋ ಮನಸ್ತಾಪ ಏನೋ ಇರಲಿ, ಅದನ್ನು ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೋಬೋದಾಗಿತ್ತು, ಆಗಲಿಲ್ಲ. ಅವನು ಪರ್ಸನಲ್ ದ್ವೇಷ ಇಟ್ಟುಕೊಂಡು ಪಬ್ಲಿಕ್ಕಲ್ಲಿ ಹಾಡು ಹಗಲೇ ದನ ಕೊಚ್ಚಾಕಿದಂಗೆ ಕೊಚ್ಚಾಕ್ತಾನಲ್ರಿ. ನಾಚಿಕೆ ಆಗಬೇಕು ಈ ವ್ಯವಸ್ಥೆಗೆ. ರೀ ಸಿದ್ದರಾಮಯ್ಯನವರೇ, ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ರಿ ನೀವು, ಎ ಸಿ ರೂಮಲ್ಲಿ ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ದೀರಿ ಏನ್ರಿ? ತಿಂಗಳಿಗೊಬ್ಬನ ವಕೀಲನ ಮಚ್ಚಿಂದ ಕೊಚ್ಚಾಕ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಆಡಳಿತ ನಡೆಸೋದನ್ನ ಅಚ್ಚುಕಟ್ಟಾಗಿ ಫಸ್ಟ್ ನಡೆಸೋದನ್ನ ಕಲಿಸ್ರಿ ನೀವೊಬ್ಬರು ನ್ಯಾಯವಾದಿಯಾಗಿ ಆ ನ್ಯಾಯಾಲಯದಲ್ಲಿ ನೀವು ಕೆಲಸ ಮಾಡಿದವರು, ಆ ಕಷ್ಟ ಸುಖ ಬಲ್ಲವರು. ನೀವು ಈ ರೀತಿ ನಡೆದವಂಥ ಘಟನೆಗಳಿಗೆ ನೀವು ಕಣ್ಣಾರೆ ನೋಡ್ಕೊಂಡು ನೀವು ಸುಮ್ಮನೆ ಇರೋದು ಸರಿಯಲ್ಲ. ಕಾನೂನಿನ ಕ್ರಮ ಕೈಗೊಳ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಕಣ್ಣೊರೆಸೋ ತಂತ್ರ ನಮಗೆ ಬೇಕಾಗಿಲ್ಲ, ನಮಗೆ ಸಮಾಧಾನ ಆಗೋದಿಲ್ಲ. ನೀವು ಮಾಡಿದ್ರಲ್ಲ ಹಲ್ಕಿತ್ರ ಹಾವಿನ ಥರ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟು, ಅದನ್ನು ಫಸ್ಟ್ ಹಿಂತಕೊಡ್ರಿ. ನೀವು ಹಲ್ಲಿರೋ ಹಾವಿನ ಥರ ಒಂದು ಆ್ಯಕ್ಟನ್ನು ಪಾಸ್ ಮಾಡಿರಿ, ಒಂದು ಸ್ಟೇಬಲ್ ಒಂದು ಸ್ಟ್ರಾಂಗ್ ಆ್ಯಕ್ಟನ್ನು ಮಾಡಿರಿ. ವಕೀಲರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಆಗುವಂಥದ್ದು ಏನಾದರೂ ಒಂದು ಪ್ರೊಟೆಕ್ಷನ್, ಒಂದು ಕಮಿಟಿ ನೇಮಿಸ್ರಿ. ಏನು ಜೂರಿಸ್ಟ್ಗಳು, ನ್ಯಾಯ ಪಂಡಿತರನ್ನು ಒಂದು ನೇಮಿಸಿ ಒಂದು ಕಮಿಟಿ ಮಾಡಿರಿ. ಆ ಕಮಿಟಿಯಲ್ಲಿ ಅವರು ಏನು ಒಪಿನಿಯನ್ ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಅದರ ಪ್ರಕಾರ ಎಲ್ಲ ಜಿಲ್ಲೆಯವ್ರನ್ನ ಕರೆಸಿರಿ, ಹಿರಿಯರನ್ನ, ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನ ಕರೆಸಿರಿ, ಬಾರ್ ಕಮಿಟಿ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿರಿ. ಏನು ಮುರಣೆ ಮಾಡಿ ವಿಧಾನಸೌಧದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡಿರಿ, ಏನು ತಪ್ಪಿಲ್ಲ. ಹಾಡೋಗಲೇ ಕೊನೆ ಏನು ಪ್ರಾಣಿಗಳನ್ನ ನಾಯಿಗೂ ಕೊಚ್ಚಾಕಿದಾನ ಅವನ ಮೇಲೆ ಸೂಕ್ತ ಕ್ರಮ ಇಮಿಡಿಯೇಟ್ಲಿ ತಗೋಬೇಕು. ಆಮೇಲೆ ಅವ ಮಾಡಿದಂಥ ಕೃತ್ಯ ಆ ಅಕ್ಯೂಸ್ಡ್ಗೆ ಮರಣದಂಡನೆಯೇ ಮಾಡಬೇಕು ಅಂತ ನಾವು ವಕೀಲರ ಪರವಾಗಿ, ಜಿಲ್ಲಾ ವಕೀಲರು, ವಿಜಯಪುರ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಮತ್ತು ರಾಜ್ಯ ವಕೀಲರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತೀನಿ, ಇದನ್ನು ಮಾಡಬೇಕು. ಆ ಕಾನೂನನ್ನು ಏನು ವಕೀಲ ರಕ್ಷಣೆ ಕಾನೂನನ್ನು ಶೀಘ್ರವಾಗಿ ಜಾರಿ ಮಾಡಬೇಕು. ಶ್ರೀ ಕಣ್ಣನ್ ವಕೀಲರ ಸದಸ್ಯರ ನ್ಯಾಯಾಲಯದ ಸಂಘ ಆನೇಕಲ್ ತಮಿಳುನಾಡು ಹೊಸೂರು ಕೋರ್ಟ್ ಮುಂಭಾಗದ ರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿರುವುದು ಖಂಡಿಸಿ ಸರ್ಕಾರಕ್ಕೆ ಮನವಿ. ಶ್ರೀ ಕಣ್ಣನ್ ವಕೀಲರು ಇವರು ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನು ಇಂಥ ಹೀನ ಕೃತ್ಯಕ್ಕೆ ಸಹಕಾರ ಕೊಟ್ಟವರು ದಂಡನೀಯವಾಗಿ ಶಿಕ್ಷಿಸಲು ಮತ್ತು ಖಂಡಿಸಲು ವಿಜಯಪುರ ನ್ಯಾಯಾಲಯದ ಸಂಘವು ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆಯ ಬಗ್ಗೆ ಕಾರಣರಾದವರನ್ನು ಬಂಧಿಸಿ ಶಿಕ್ಷಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಇರುತ್ತಾ ಮೇಲ್ಕಂಡ ಪ್ರಕರಣ ಸಂಬಂಧಿಸುವ ಮತ್ತು ಕರುಣೆ ಕೋರದ ಸಂಘದ ಯಾವತ್ತು ನ್ಯಾಯಾಲಯದ ಸದಸ್ಯರು ಅವರ ಪರವಾಗಿ ವಾದ ಮಾಡಲು ವಕೀಲ ಪತ್ರವನ್ನು ಹಾಕಬಾರದು ಅಂತ ಸಂಘದ ಸದಸ್ಯರ ಒಕ್ಕೂಟಗಳಿಂದ ನಿರ್ಣಯಿಸಲಾಯಿತು. ಮತ್ತು ಇವತ್ತಿನ ನ್ಯಾಯಾಲಯಗಳ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆ ಪ್ರಕರಣದಿಂದ ಮತ್ತು ಗ್ರಾಹಕರ ಪ್ರಕರಣದಿಂದ ದೂರ ಉಳಿದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಸಮಗ್ರ ರೀತಿಯಲ್ಲಿ ತನಿಖೆಯೊಂದಿಗೆ ಪ್ರಕರಣ ವಿಚಾರಿಸಬೇಕಂತ ಮನವಿ. ಇಂದು ಬಿಜಾಪುರ ಜಿಲ್ಲಾ ನ್ಯಾಯಾಲಯದ ಸಂಘವು ಈ ದಿನದ ಕೋರ್ಟ್ ಕಲಾಪಗಳಿಂದ ಸಂಘದ ಸದಸ್ಯರೆಲ್ಲ ಸರ್ವಾನುಮತ ಪತ್ರವನ್ನು ಸರ್ಕಾರವನ್ನು ಮತ್ತು ಶಾಂತಿಯುತ ಸಂಘದ ಅವರನ್ನು ಬೈಕ್ ಜಾಥೆಯಿಂದ ಮನವಿ ಸಲ್ಲಿಸಲು ದೇವಸ್ಥಾನ ಮತ್ತು ಇಂಥ ಪ್ರಕರಣ ಮುಂದುವರೆದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದ ಹೋರಾಟವನ್ನು ವಕೀಲರು ಮಾಡುತ್ತಾರಂತ ಹೇಳಿ ಈ ಮನವಿಯನ್ನು ಸದರಿ